ಥ್ರೆಡ್ ಆಗ ನಮ್ಮ ಬ್ರೈಟ್ನೆಸ್ ಬಂದ್ಬಿಟ್ಟು ಚೆನ್ನಾಗಿ ಚೂರು ಜಾಸ್ತಿ ನೋಡ್ರಿ, ಒಬ್ಬೊಬ್ಬರೇ ನೀಟಾಗಿ ನೀನು ಆಮೇಲೆ ನೀ ಮಕ್ಳಿಗೂ ಇರಬೇಕು, ಒಬ್ಬೊಬ್ಬರೇ ತಗೋಬೇಕು. ತಲೆಗೆ ಒರೆಸ್ಕೋಬೇಡ್ರಿ, ಯಾರು ತೀರ್ಥ ತಗೊಂಡರು ಕ್ಲೀನಾಗಿ ಮಾಡಿ. ನನಗೆ ಇಂಗ್ಲೀಷ್ ಬರಲ್ಲ. ಬಾ ಜಯಣ್ಣ, ಬಾಬಣ್ಣ, ನಮಸ್ಕಾರ. ಹೇಳ್ತಾ ಇದ್ದೆ ಹೇಗೆ? ಹಾಂ ಆಯ್ತು ಆಯ್ತು. ಶಿವರಾತ್ರಿ ಹಬ್ಬದ ದಿವಸ ಗಂಗಾ ಪೂಜೆ ಮಾಡಿ ಮನಸಿಸ್ವಾಮಿ ಸನ್ನಿಧಾನದಂಥ ಗಿಂಡಿ ಪೂಜೆ ಮಾಡಿ ಆ ಗಿಂಡಿನ ನೀವು ಮುಚ್ಚಳ ತೆಗೆಯೋಂಥ ಒಂದು ಭವಿಷ್ಯ, ಅಂದರೆ ಮಳೆ ಭವಿಷ್ಯ ಅಂತ ಒಂದು ಪದ್ಧತಿ ಐತಲ್ಲ, ಏನು? ಮೊದಲಿಗೆ ಶ್ರೀ ಗುರು ಮಲ್ಲಸಿದ್ದೇಶ್ವರನ ಸ್ಮರಿಸುತ್ತಾ ಲಿಂಗೈಕ್ಯತಿ ಶಿವಾಚಾರ್ಯ ಸ್ವಾಮೀಜಿ, ಲಿಂಗೈಕ್ಯತಿ ಶಿವಾಚಾರ್ಯ ಸ್ವಾಮೀಜಿಯವರನ್ನು ಸ್ಮರಿಸುತ್ತಾ ದಿವ್ಯ ಸಾನ್ನಿಧ್ಯವನ್ನು ಅವತ್ತಿನ ಶಿವರಾತ್ರಿ ಹಬ್ಬದ ಶ್ರೀಮಠದ ಸನ್ನಿಧಿಯವರಾದಂತಹ ತೇಜಸ್ ಶಿವಾಚಾರ್ಯ ಸ್ವಾಮೀಜಿಯವರು ಅವರ ಸಮ್ಮುಖದಲ್ಲಿ ಪ್ರತಿ ವರ್ಷ ನೀವು ಹೇಳದ ಹಾಗೆ ಗಿಂಡಿ ತೆಗೆಯ ಪದ್ಧತಿ. ಈ ವರ್ಷ ತುಂಬ ಮುಂಗಾರು ಸೊಗಸಾಗಿ ಚೆನ್ನಾಗಿ ಮಳೆಗಾಲ ಆಗುವ ನಿರೀಕ್ಷೆ ಇದೆ. ಸ್ವಲ್ಪ ಹಿಂಗಡೆ ಸ್ವಲ್ಪ ಎಡವಟ್ಟಾಗ್ಬೋದು. ಅದು ಯುಗಾದಿ ಒಂದು ಪಂಚಾಂಗ ಬರಬೇಕು. ಮತ್ತು ಈ ವರ್ಷಿನ ಜಾತ್ರೆಯಲ್ಲೂ ಸಹ ನಾವು ಅನ್ನದ ರಾಶಿಗೆ ಶ್ರೀ ಬಸವೇಶ್ವರರು ಸಹ ಒಂದು ಬಲಗಾಲನ್ನಿಟ್ಟಿದ್ದಾರೆ. ಆ ಒಂದು ಅನ್ನದ ಕೊರತೆಯೂ ಸಹ ಇಲ್ಲ. ಅದರಿಂದ ಮಳೆಗಾಲ ಒಂದು ಚೂರು ಕ್ಷೀಣ ಆದರೆ ಎಲ್ಲದಕ್ಕೂ ಸ್ವಲ್ಪ ಹಿಂಗಡೆ ಮಾಡ್ಬೋದು. ಮುಂಗಡೆ ಚೆನ್ನಾಗಿ ಈ ವರ್ಷ ಮಳೆ ತುಂಬ ಚೆನ್ನಾಗಾಗುತ್ತೆ. ಏನು ಅಂಥ ಬರಗಾಲ ಪರಿಸ್ಥಿತಿ ಏನು ಎದುರು ಆಗಲ್ಲ ಅಂತ ಇದೆ ಈ ವರ್ಷದ ಭವಿಷ್ಯದಲ್ಲಿ. ವರ್ಷ ವಿಶೇಷವಾಗಿ ಮರಳುಸಿದ್ದೇಶ್ವರರಿಗೆ ಹಣ್ಣಿನಲ್ಲಿ ಅಷ್ಟೋತ್ತರ ಎಲ್ಲ ಥರದ್ದು ಹಣ್ಣನ್ನು ಈ ವರ್ಷ, ಏಕೆಂದರೆ ಸ್ವಾಮೀಜಿಯವರೊಂದು ಅಪೇಕ್ಷೆ ಮತ್ತು ಒಂದು ಕುಂಭಾಭಿಷೇಕ, ಹೆಣ್ಣು ಮಕ್ಕಳಿಗೆ ಒಂದು ಮಡ್ಲು ತುಂಬ ಕಾರ್ಯಕ್ರಮ, ಇವೆಲ್ಲವನ್ನು ಈಗಿನ ಗುರುಗಳಾದಂಥ ತೇಜಸ್ವಿಯಾಚಾರ್ಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಇವೆಲ್ಲವನ್ನು ಮಾಡಿದ್ದೇವೆ. ಮೊದಲಿಗೆ ಕ್ಷೇತ್ರನಾಥ ಶ್ರೀ ಗುರು ಮರಳುಸಿದ್ದನನ್ನು ನನ್ನ ಮನದಾಳದಲ್ಲಿ ಸ್ಮರಿಸುತ್ತಾ, ಹಾಗೂ ಲಿಂಗೈಕ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಮತ್ತು ಲಿಂಗೈಕ್ಯ ಡಾಕ್ಟರ್ ಯತೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಸ್ಮರಿಸುತ್ತಾ, ಇವತ್ತಿನ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ನಾವು ಏನು ಗಿಂಡಿ ತೆಗಿತೀವೋ ಅದು ಸುಲಭವಾಗಿ
2 ತೀರ್ಪು ಬಂದಿದೆ. ಅದೇ ಮುಂಗಾರು ಚೆನ್ನಾಗಾಗುತ್ತೆ ಅಂತ ಹೇಳಿದ್ದಾರೆ. ಅದೇ ಹಿಂಗಾರು ಸ್ವಲ್ಪ ತೊಂದರೆ ಇದೆ. ಅದು ಎಲ್ಲ ಮಾಡಿಸಿದ್ದನ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಾಗಲಿ ಅಂತ ಹೇಳ್ತಾ ಒಂದೆರಡು ಮಾತನ್ನು ತಿಳಿಸ್ತಿದ್ದೀನಿ ಅಷ್ಟೇ. ಶಿವಲಿಂಗಪ್ಪ ಅಂತ ನಮ್ಮ ಹೆಸರು. ಶಶಿವಾಳ ಊರು. ನಾವು ಮಠದ ಭಕ್ತರು. ನಮಗೆ ಮೊದಲು ಅಂಥ ಪರಿಸ್ಥಿತಿ ಭಾರಿ ಇದಾಗಿರಲಿಲ್ಲ. ನಾವು ಪ್ರತಿ ಅಮಾವಾಸ್ಯೆನೂ ಕುಪ್ಪೂರು ಮಠಕ್ಕೆ ಮಳ್ಳಪ್ಪಜ್ಜನ ಸನ್ನಿಧಿಗೆ ಬರ್ತಾಯಿದ್ದು, ನಡ್ಕೊಂಡು ಬರ್ತಾಯಿದ್ದು. ಆಮೇಲೆ ಬರ್ತಾ ನನಗೊಂದು ಏಜ್ ಆದಮೇಲೆ ಒಂದು ಗೌರ್ಮೆಂಟ್ ಕೆಲಸ ಸಿಕ್ಕಿದ ಮೇಲೆ ನಮ್ಮದು ಆಮೇಲೆ ಮದುವೆ ಆಯಿತು. ಮದುವೆ ಆದಮೇಲೆ ನಾವು ಪ್ರತಿ ಅಮಾವಾಸ್ಯೆನೂ ಬಿಡಲಿಲ್ಲ, ಬರ್ತಲೇ ಇದ್ದು. ಆಮೇಲೆ ನಮ್ಮ ಮದುವೆ ಆದಮೇಲೆ ಪ್ರತಿ ಜಾತ್ರೆಗೂ ಇಲ್ಲೇ ಬಂದು ನೈಟು ಆಲ್ಟ್ ಆಗ್ತಾಯಿದ್ದು. ಆಮೇಲೆ ಒಂದು ದಿವಸ ಏನಾಯಿತು, ನೈಟ್ ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ಕುಪ್ಪೂರಿಗೆ ಹೋಗಿದ್ದು. ಆ ಕಡೆಯಿಂದ ಬರುವಾಗ ಅಲ್ಲಿ ಒಬ್ಬ ಕಳ್ಳ ಬಂದು ಸರ ಕೈ ಹಾಕ್ತ ನಮ್ಮ ಮನೆಯವರಿಗೆ. ಆಮೇಲೆ ನಮ್ಮ ಮನೆಯವರು ಮಳ್ಳಪ್ಪಜ್ಜೆ ಅಂತ ಕೂಗಾಡಿರು. ಆ ಸಂದರ್ಭದಲ್ಲಿ ಮಳಸಿದ್ದ ಅಂತ ಹುಡುಗನೇ, ಅವನು ಸ್ನಾನ ಮಾಡೋಕ್ಕೆ ಹೋಗಿದ್ದ ಬೆಳಗಿನ ಜಾವ 4 ಗಂಟೆಯಲ್ಲಿ. ಅವನು ನನಗೆ ಇದು ಏನೋ ಕೂಗ್ತಾಯಿದ್ದಾರೆ, ಯಾರೋ ಕೂಗ್ತಾರೆ ಮಳ್ಳಪ್ಪಜ್ಜೆ ಅಂತೇಳಿ ಅವನು ಓಡಿ ಬಂದು ಯಾರು ಅಂತ ಕೂಗಿದ್ದ. ಆ ಸಂದರ್ಭ ಕಳ್ಳ ಬಿಟ್ಟು ನಮ್ಮ ಸರ ಉಳ್ಕಂತು ಓಡೋದ. ಆಮೇಲೆ ಬಂದು ಹುಡುಗ ಕರ್ಕೊಂಬಂದ ಮಠಕ್ಕೆ. ಅದು ನಮಗೆ ನಡೆದ ಸತ್ಯ ಸಂಗತಿ. ಆಮೇಲೆ ನಾವು ಎಲ್ಲ ದೇವರು ನಮ್ಮನ್ನು ಇಂಜಿನಿಯರ್ಗಳು, ಮಕ್ಕಳಿಬ್ಬರು ಸೊಸೈರ್ ಇಂಜಿನಿಯರ್ಗಳು, ದೇವರು ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದಾರೆ. ಅಂದರೆ ನಿಮಗೆ ಬರ್ತಾನೆ ಇತ್ತು, ಇಲ್ಲಿ ನಡ್ಕೊಂಡ ಮೇಲೆ ನಿಮಗೆ ಅದು ಸುಭಿಕ್ಷೆ ಆಗಿ ಅಭಿವೃದ್ಧಿ ಪಡಿಸ್ತಾನೆ ಅಂತ ಅಭಿವೃದ್ಧಿ ನಮಗೆ ಆಗಿದೆ. ಅಭಿವೃದ್ಧಿ ಆಗಿದೆ. ಬೆಂಗಳೂರಲ್ಲಿ ನಾವು ಚೆನ್ನಾಗಿ ಅಭಿವೃದ್ಧಿ ಆಗಿದ್ದೀವಿ. ಅವರು ನಮ್ಗೆ ಯಾವತ್ತೂ ಕೈ ಬಿಡಲ್ಲ ಮಳ್ಳಪ್ಪಜ್ಜೆಯರು. ಸರಿ.